ಮಹಾರಾಜರು ದೇಹ ಹಿಟ್ಟಾಗೂ ಸಹಿತ ನಮಗೆ ಅಗದಿ ಗುಡ್ಡದಂಗ ನಿಂತು ನಮಗೆ ಧೈರ್ಯ ಕೊಡ್ತಾ ಇರಾರಪ್ಪ ಅಂದ್ರಪ್ಪ ಪ್ರಭುಜಿ ಮಹಾರಾಜರು ಒಬ್ಬರೇ ಅನ್ನೋದನ್ನ ನಾನು ಹೇಳ್ತೀನಿ. ಇದ್ರ ಜೊತೆಗೆ ಬಂಡಿಗಣಿ ಸ್ವಾಮಿಗಳು ಸಹಿತ ಅವತ್ತಿನ ಒಂದು ಸಂದರ್ಭದೊಳಗೆ ನಮ್ಗೆ ಧೈರ್ಯ ಕೊಟ್ಟರು. ಈ ಒಂದು ಮಹಾನುಭಾವರು ಏನು ಧೈರ್ಯ ಕೊಟ್ಟರು, ಅದರಿಂದ ನಾವು ಈ ರಾಮಕೃಷ್ಣ ಮಹಾರಾಜರ ಈ ಒಂದು ಕಾರ್ಯದ ಉತ್ತರೋತ್ತರ ಬೆಳವಣಿಗೆಯನ್ನು ಇಲ್ಲಿ ತನಕ ತಂದಿದ್ದು ಬಹಳ ಮಹತ್ವದ ಸಂಗತಿ. ಈ ಮಹತ್ವದ ಸಂಗತಿಯೊಂದಿಗೆ ನಾವೇನು ಮಾಡಬೇಕಪ್ಪ ಅಂದ್ರೆ, ಮಹಾರಾಜ ಇಚ್ಛಾ ಏನಿತ್ತಪ್ಪ ಅಂದ್ರೆ ಸಾಧಕರನ್ನು ತಯಾರು ಮಾಡೋ ಇಚ್ಛಾ ಇತ್ತು. ಹೀಗಾಗಿ ಅನೇಕ ಅನುಷ್ಠಾನಗಳನ್ನು ಏರ್ಪಡಿಸಿದ್ರು, ಅನೇಕ ಧ್ಯಾನ ಸಾಧನವನ್ನು ಮಾಡ್ತಿದ್ರು. ಎಷ್ಟೋ ಒಂದೊಂದು ಹಳ್ಳಿ ಒಳಗರಪ್ಪ ಅರ್ಧಕ್ಕರ್ಧ ಊರು ಉಪಾಸನೆ ಮಾಡ್ಲಿಕ್ಕೆ ಹತ್ತಿದ್ದಾರೆ. ನಮಗೆ ಒಂದು ಮಠದೊಳಗೆ ಉಪಾಸನೆ ಮಾಡಲಿಕ್ಕೆ ದುಡ್ಡು ಕೊಟ್ಟು ಉಪಾಸನೆ ಮಾಡೋ ಒಂದು ಪರಿಸ್ಥಿತಿ ಬಂದದ. ಇದೇ ಕಲ್ಲಳ್ಳಿ ಒಳಗೆ ಅರ್ಧಕ್ಕರ್ಧ ಊರಿನೊಳಗೆ ಮನೆ ಒಳಗೆ 4 ಭಜನೆ ಮಾಡ್ಲಿಕ್ಕೆ ಹಚ್ಚಿದ್ದಾರೆ ಸರ್. ಇಂಥ ಮಹಾನ್ ಶಕ್ತಿ ಯಾರು ನಿರ್ಮಾಣ ಮಾಡಿದ್ರಪ್ಪ ಅಂದ್ರೆ ರಾಮಕೃಷ್ಣ ಮಹಾರಾಜರು ನಿರ್ಮಾಣ ಮಾಡಿದ್ರು. ಹೀಗೇನೆ ಕರ್ನಾಟಕ ಮಹಾರಾಷ್ಟ್ರದಾದ್ಯಂತ ಸಾಧಕರಿಗೆ ನಿಜವಾಗಿಯೂ ಉಪಾಸನೆಯ ಮಹತ್ವವನ್ನು, ಅದರ ಜೊತೆಗೆ ಧ್ಯಾನದ ಮಹತ್ವವನ್ನು, ಆತ್ಮೋದ್ಧಾರದ ಮಹತ್ವವನ್ನು, ಸಗುಣ ಭಕ್ತಿಯ ಸಾಕ್ಷಾತ್ಕಾರವನ್ನು, ನಿರ್ಗುಣ ಭಕ್ತಿಯ ಅನುಭೂತಿಯನ್ನು ಯಾರು ತಂದು ಕೊಡ್ತಿದ್ರಪ್ಪ ಅಂದ್ರೆ ರಾಮಕೃಷ್ಣ ಮಹಾರಾಜ್ ತಂದು ಕೊಡ್ತಿದ್ರು. ಅಂಥ ಒಂದು ನಿಟ್ಟಿನೊಳಗೆ ಈಗ ನಾವು ಅವರು ಮಾಡಿದಂಥ ಆ ಪುಣ್ಯ ಕಾರ್ಯ, ಆ ಭಗವಂತನ ಸಮಾನಾಗಿ ಅವನ ಇಚ್ಛೆ ಅನುಸಾರ, ಈಶ್ವರಿ ಇಚ್ಛಾನುಸಾರವಾಗಿ ಅವರು ಮಾಡಿದಂಥ ಪುಣ್ಯ ಕಾರ್ಯ ಈಗನೂ ಸಹಿತ ಅದು 1000 ಪಟ್ಟು ಮೇಲಾಗಿರ್ತದೆ. ಆ ಒಂದು 1000 ಪಟ್ಟು ಪುಣ್ಯವನ್ನು ನಾವು ನಿಜವಾಗ್ಲೂ ಪಡಿಬೇಕಾಗಿತ್ತಂದ್ರೆ ಬಂದು ಶರಣಾಗೋದು, ಅವರ ಒಂದು ಆರಾಧನೆ ಮಾಡೋದು, ಇಷ್ಟೇ ಮಾಡಿದರೆ ಮಾನವ ಜನ್ಮ ಸಾರ್ಥಕ ಆಗ್ತತಿ. ಈ ಒಂದು ಮಹಾನ್ ಕಾರ್ಯಕ್ಕೆ ಎಲ್ಲರೂ ಕೈಗೂಡಿಸೋನು. ಅದ್ರ ಜೊತೆಗೆ ನಾವು ಉಪಾಸನೆಯನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ, ಅದ್ರ ಜೊತೆಗೆ ಸಾಧನೆಯನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಅದ್ರ ಹೊರತು ಭೇದ ಭಾವನೆ ಎಂದೂ ನಿವಾರಣೆ ಆಗಂಗಿಲ್ಲ. ಎಲ್ಲಿ ತನ ಉಪಾಸನೆಯನ್ನು ಮಾಡಂಗಿಲ್ಲ ಅಲ್ಲಿ ತನ ಭೇದ ಭಾವನೆ ಯಾರಲ್ಲಿ ನಿವಾರಣೆ ಆಗಂಗಿಲ್ಲ ಅನ್ನೋ ಸ್ವತಃ ಮೊದಲಿಂದ ಅನುಸರಿಸಿದಂಥ ಮಾರ್ಗ ಇದು. ಹೀಗಾಗಿ ಉಪಾಸನೆಯನ್ನು ಎಷ್ಟು ಜನ ನಾವು ಅವಲಂಬಿಸ್ತೀವಿ ಅವ್ರು ಮಾತ್ರ ಭಗವಂತಗೆ ಸೇರ್ತಾರೆ. ಯಾರು ಧ್ಯಾನವನ್ನು ಮಾಡ್ತೀವಿ ಅವ್ರು ಮಾತ್ರ ಭಗವಂತನ ಹತ್ರ ಹೋಲಿ ಶಕ್ಯದ. ಇದನ್ನು ನಾವು ಬಿಟ್ಟು ಬೇರೆ ಯಾವುದೇ ವಿಷಯದಲ್ಲಿ ನಾವು ಪಾಲ್ಗೊಂಡ್ವಿ ಅಂದ್ರೆ, ಇದನ್ನು ಬಿಟ್ಟು ಬೇರೆ ಯಾವುದೇ ವಿಷಯದಲ್ಲಿ ನಾವು ನಮ್ಮ ಅಧಿಕಾರತ್ವವನ್ನು ತೋರಿಸಿದ್ವಿ ಅಂದ್ರೆ ಅದು ಮಠನೂ ಉದ್ಧಾರ ಆಗಂಗಿಲ್ಲ, ಊರಿಗೂ ಲಾಭ ಆಗಂಗಿಲ್ಲ, ಬಂದ ಜನಕ್ಕೂ ಸಹಿತ ಶಾಂತಿ ಸಿಗಂಗಿಲ್ಲ. ಹೀಗಾಗಿ ನರಸಿಂಹೇಶ್ವರ ಮಹಾರಾಜರಲ್ಲಿ, ರಾಮಕೃಷ್ಣ ಮಹಾರಾಜರಲ್ಲಿ, ಬಾಬು ಸಾಹೇಬ್ ಮಹಾರಾಜ್ ನೋಡ್ರಿ 8-9 ತಾಸು ಧ್ಯಾನ ಮಾಡ್ತಿದ್ರು. ಈಗ ನಾವೇನು ಮಾಡ್ಲಿಕ್ಕತ್ತೀವಿ 2 ತಾಸು ಮಾಡುವಲ್ಲಾಗಿವಿ. ಸ್ವತಃ ಪ್ರಭುಜಿ ಮಹಾರಾಜ್ 3 ಗಂಟೆಗೆ ಎದ್ದು 6 ಗಂಟೆ ತನಕ ಧ್ಯಾನ ಮಾಡ್ತಾರೆ. ಇಂಥ ಪದ್ಧತಿಯನ್ನು ನಾವು ಅಳವಡಿಸ್ಕೋಬೇಕು. ಎಲ್ಲಟ್ಟಾಗ ಸ್ವತಃ ಎಷ್ಟು ಜನ ಇದ್ದವರಪ್ಪ, ಬಂದು ಧ್ಯಾನಕ್ಕೆ ಎಷ್ಟು ಜನ ಕೂಡ್ತೇವೆ ನಾವು, ಕಾಗಡಾರ್ತಿ ಜನ. ಇದನ್ನೆಲ್ಲ ನಾವು ಸ್ವಪರೀಕ್ಷೆಯನ್ನು ಮಾಡ್ಕೋಬೇಕು. ಹಂಗೇನೆ ಇದು ಜ್ಞಾನಪೀಠ ಆಕತಿ, ಹಂಗೇನೆ ಶಕ್ತಿಪೀಠ ಆಕತಿ, ಹಂಗಿಲ್ಲ. ಎಲ್ಲರೂ ಸಾಧನ ಮಾಡಿ ಆ ಶಕ್ತಿಯನ್ನು ಜಾಗೃತ ಮಾಡಿದಾಗ ಮಾತ್ರ ಇದು ಜ್ಞಾನಪೀಠನೂ ಶಕ್ತಿಪೀಠನೂ ಆಗಿ ಜಗತ್ತಿಗೆ ಬೆಳಕಾಗಿ ಬೀಳ್ತತಿ ಅಂತ ಹೇಳಿ ನಾನು 2 ಮಾತಿಗೆ ವಿರಾಮ ಹೇಳ್ತೇನೆ.